ಹಾಯ್ ಸ್ಟೂಡೆಂಟ್ಸ್. ಎಸ್ಟರ್ಡೇ ಬಂದ್ಬಿಟ್ಟು ನಾವು ದಿ ಪ್ಯಾಟ್ರಿಕ್ ವರ್ಡ್ ಸಬ್ಜೆಕ್ಟ್ ಬಗ್ಗೆ ಲರ್ನ್ ಮಾಡಿದ್ವಿ. ಇಂಗ್ಲೀಷಲ್ಲಿ 6th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್. ಸೊ ಅದರಲ್ಲಿ ಇವಾಗ ನಾನು ಎಸ್ಟರ್ಡೇ ಹೇಳಿದ್ದೆ ನಿಮಗೆ ಕ್ವಶನ್ ಪೇಪರ್ಸ್. ನಾನು ಇವತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಹೆಂಗೆ ಸೊಲ್ಯೂಷನ್ ತೊಗೊಬೇಕು ಅಂದರೆ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ ನಾನು. ಈ ಲೆಸನ್ ನೇಮ್ ಬಂದ್ಬಿಟ್ಟು ದಿ ಪ್ಯಾಟ್ರಿಕ್ ವರ್ಡ್. ಹೂ ಡಿಡ್ ದ ಪ್ಯಾಟ್ರಿಕ್ ಹೋಮ್ ವರ್ಕ್. ಇಂಗ್ಲೀಷು 6th ಸ್ಟ್ಯಾಂಡರ್ಡು ಫಸ್ಟ್ ಲೆಸನ್ನು. ಹೂ ಡಿಡ್ ಪ್ಯಾಟ್ರಿಕ್ಸ್ ಹೋಮ್ ವರ್ಕ್. ಎಸ್ಟರ್ಡೇ ಈ ಲೆಸನ್ ನಾವು ಟೀಚ್ ಮಾಡಿದ್ದೆ. ಸೊ ಇವತ್ತು ಬಂದ್ಬಿಟ್ಟು ಅದಕ್ಕೆ ಆನ್ಸರ್ಸ್ ಸೊಲ್ಯೂಷನ್ಸ್ ಸಾಲ್ವ್ ಮಾಡೋಣ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಿ ಒನ್ಸ್ ಅಗೇನ್. ಫಸ್ಟ್ ಕ್ವಶನ್. ನನ್ನ ಲೆಸನ್ ಎಸ್ಟರ್ಡೇ ಟೀಚ್ ಮಾಡಬೇಕಾದ್ರೆ ಎಲ್ಲರಿಗೂ ಅರ್ಥ ಇರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ನನಗೆ ಕ್ಲಿಯರಾಗಿ ನಾನು ಎಲ್ಲ ಲೆಸನ್ಸ್ ಇನ್ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಟೀಚ್ ಮಾಡಿದ್ದೀನಿ. ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊತಾ ಇದ್ದೀನಿ ನಾನು. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಕ್ವಶನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ರೆಫರ್ ಟು ದಟ್ ದ ಪಾರ್ಟ್ ಆಫ್ ದ ನೆಕ್ಸ್ಟ್ ಓಲ್ ನಂಬರ್ ಈಸ್ ಗಿವನ್ ಅಗೇನ್ಸ್ಟ್ ದಿ ಕ್ವಶನ್. ದಿಸ್ ಅಪ್ಲೈಸ್ ಟು ದ ಕಂಪ್ರೆಷನ್ಸ್ ಕ್ವಶನ್ಸ್ ಥ್ರೂ ಔಟ್ ದಿ ಬುಕ್. ಸೊ ಇದರ ಫಸ್ಟ್ ಕ್ವಶನ್ ಬಂದ್ಬಿಟ್ಟು who did Patrick think his cat was playing with? ಅಂದರೆ ಇಲ್ಲಿ ಬಂದ್ಬಿಟ್ಟು ವಾಟ್ ಡಿಡ್ ಪ್ಯಾಟ್ರಿಕ್ ಥಿಂಕ್ ಇಸ್ ಕ್ಯಾಟ್ ವಾಸ್ ಪ್ಲೇಯಿಂಗ್ ವಿತ್, ವಾಟ್ ವಾಸ್ ಇಟ್ ರಿಯಲಿ. ಅಂದರೆ ಪ್ಯಾಟ್ರಿಕ್ಕು ಏನು ಯೋಚನೆ ಮಾಡ್ದ ಅಂದರೆ ನೋಡಿದ ತಕ್ಷಣ ಕ್ಯಾಟು ಯಾರ ಜೊತೆ ಆಟ ಆಡ್ತಾ ಇತ್ತು ಅಂದ್ಬಿಟ್ಟು ಪ್ಯಾಟ್ರಿಕ್ ಅಂದ್ಕೊಂಡ. ಬಟ್ ಅಂದ್ಕೊಂಡಿತ್ತು ಬಿಟ್ಟು ಬಟ್ ರಿಯಲ್ ಏನಿದೆ ಅಲ್ಲಿ, ಬಟ್ ಅವನು ಯಾರ ಜೊತೆ ಆಡ್ತಿದ್ದ, ಯಾರ ಜೊತೆ ಕ್ಯಾಟ್ ಪ್ಲೇ ಮಾಡ್ತಾ ಇತ್ತು ಅನ್ನೋದು. ಸೊ ಅವ್ನು ತಿಳ್ಕೊಂಡಿತ್ತು ರೈಟಾ ರಾಂಗ ಅಂತ ಈ ಕ್ವಶನ್ ಇದೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ವಾಟ್ ಡಿಡ್ ಪ್ಯಾಟ್ರಿಕ್ ಥಿಂಕ್ ಇಸ್ ಕ್ಯಾಟ್ ವಾಸ್ ಪ್ಲೇಯಿಂಗ್ ವಿತ್ ಅಂದರೆ ಪ್ಯಾಟ್ರಿಕ್ ಏನು ಮಾಡ್ತಾನೆ, ಸೊ ಸಡನ್ನಾಗಿ ಒಂದು ಕ್ಯಾಟ್ ನೋಡ್ತಾನೆ, ಅದು ಆಟ ಆಡ್ತಾ ಇರುತ್ತೆ. ಇಸ್ ಪ್ಲೇಯಿಂಗ್ ವಿತ್ ಎ ಡಾಲ್ ಅಂತ ಅನ್ಕೊತಾನೆ ಫಸ್ಟ್. ಸೊ ಆದಮೇಲೆ ಸಡನ್ ಸರ್ಪ್ರೈಸ್ ಆಗಿದ ತಕ್ಷಣ ಅದು ಅವ್ನು ಸಡನ್ನಾಗಿ ಗ್ರ್ಯಾಬ್ಡ್ ಆಗಿದ ತಕ್ಷಣ ಸಡನ್ನಾಗಿ ಸರ್ಪ್ರೈಸ್ ಅಂದರೆ ಯಾಕಂದರೆ ಕ್ಯಾಟ್ ಆಡ್ತಾ ಇರೋದು ಡಾಲ್ ಜೊತೆ ಅಲ್ಲ, ಒಂದು ಟೀನಿ ಮನುಷ್ಯ ಜೊತೆ. ಮೀನ್ಸ್ ಟೈನಿ ಮ್ಯಾನ್ ಅಂತ ಹೇಳ್ತಾರೆ. ಎಲ್ಫ್ ಬೇಗನ್ ಅಂತ ಅವ್ರ ಹೆಸರು ಕೂಡ ಎಸ್ಟರ್ಡೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ವಾಟ್ ವಾಸ್ ಇಟ್ ರಿಯಲ್, ಅವ್ನು ಅನ್ಕೊತಾ ಇರೋದು ಫಸ್ಟು ಪ್ಯಾಟ್ರಿಕ್ ಏನೋ ಅನ್ಕೊತಾನೆ ಕ್ಯಾಟ್ ಪ್ಲೇಯಿಂಗ್ ವಿತ್ ಅ ಡಾಲ್. ಬಟ್ ಅದು ಸಡನ್ನಾಗಿ ಅವ್ನು ನೋಡಿದ ತಕ್ಷಣ ಹಂಗೆ ಅನ್ಕೊತಾನೆ. ಆಮೇಲೆ ಗ್ರ್ಯಾಬ್ಡ್ ಆಗ್ತಾನೆ. ಯಾಕಂದ್ರೆ ಅದು ಆಡ್ತಾ ಇರೋದು ಬೊಂಬೆ ಜೊತೆ ಅಲ್ಲ, ಒಂದು ಟೀನಿ ಮನುಷ್ಯ ಜೊತೆ. ಮೀನ್ಸ್ ಟೀನಿ ಮ್ಯಾನ್ ಮೀನ್ಸ್ ಚಿಕ್ಕ ಪುಟಾಣಿ ಮನುಷ್ಯನ ಜೊತೆ ಅದು ಆಟ ಆಡ್ತಾ ಇರುತ್ತೆ. ಬಟ್ ಅವ್ನು ಥಿಂಕ್ ಮಾಡೋದು ಡಾಲ್ ಅಂತ, ಬಟ್ ರಿಯಲ್ ಬಂದ್ಬಿಟ್ಟು ಟೈನಿ ಮ್ಯಾನ್. ಸೊ ಇದು ಫಸ್ಟ್ ಕ್ವಶನ್ಗೆ ಆನ್ಸರ್. ಸೆಕೆಂಡ್ ಬಂತು, ವೈ ಡಿಡ್ ದಿ ಲಿಟಲ್ ಮ್ಯಾನ್ ಗ್ರ್ಯಾಂಟ್ ಪ್ಯಾಟ್ರಿಕ್ಸ್ ಅ ವಿಶ್. ಅಂದರೆ ಯಾಕೆ ಚಿಕ್ಕ ಲಿಟಲ್ ಮ್ಯಾನು ಬೇಡ್ಕೊತಾನೆ ಪ್ಯಾಟ್ರಿಕ್ ನೀನು ವಿಶ್ನ ಮಾಡ್ತೀನಿ ಅಂತ ಯಾಕೆ ಬೇಡ್ಕೊತಾನೆ ಅಂತ ಕ್ವಶನ್ ಇದೆ ಸೆಕೆಂಡ್ ಮಂತ್. ಸೊ ಇಲ್ಲಿ ಬಂದ್ಬಿಟ್ಟು ವೈ ಡಿಡ್ ದಿ ಲಿಟಲ್ ಮ್ಯಾನ್ ಗ್ರ್ಯಾಂಟ್ ಅಂದರೆ ಬೇಡ್ಕೊಳ್ಳೋದು, ಪ್ಯಾಟ್ರಿಕ್ಸ್ ಅ ವಿಶ್. ವೈ ಡಿಡ್ ದ ಲಿಟಲ್ ಮ್ಯಾನ್ ಗ್ರ್ಯಾಂಟ್ ಪ್ಯಾಟ್ರಿಕ್ ಅ ವಿಶ್ ಅಂದರೆ ಯಾಕೆ ಅದು ಕೇಳ್ಕೊಳುತ್ತೆ ನೀನು ವಿಶ್ ಯಾಕೆ ಅಂದರೆ ಬಿಕಾಸ್ ಆ ಡಾಲ್ ಟೈನಿ ಮ್ಯಾನ್ ಅವನು ಬಂದ್ಬಿಟ್ಟು ಕ್ಯಾಟ್ ಬಂದ್ಬಿಟ್ಟು ಅದ್ರ ಜೊತೆ ಆಟ ಆಡ್ತಿರುತ್ತೆ. ಟೀನಿ ಮ್ಯಾನ್ ಚಿಕ್ಕ ಲಿಟಲ್ ಮ್ಯಾನ್ ಜೊತೆ ದಿ ಕ್ಯಾಟ್ ಇಸ್ ಪ್ಲೇಯಿಂಗ್ ವಿತ್ ಅ ಲಿಟಲ್ ಮ್ಯಾನ್. ಸೊ ಅದನ್ನು ಟಾರ್ಚರ್ ಅದಕ್ಕೆ ತಡೆಯೋಕ್ಕಾಗ್ದಿರೋ ಸೊ ಅದು ಬೇಡ್ಕೊಳ್ಳುತ್ತೆ ಯಾರನ್ನ, ಪ್ಯಾಟ್ರಿಕ್ನ. ಸೊ the cat is playing with tiny man, that's why so he grant to the wish of the Patricks anta. Why did the little man grant Patrick a wish andre
ಕೇಳ್ಕೊಳುತ್ತೆ ನಿನ್ನ ವಿಷಯ ಏನು ಅಂತ. ಬಿಕಾಸ್ ಯಾಕಂದರೆ ಅವನಿಗೆ ಆ ಟಾರ್ಚರ್ ತಡೆಯೋಕ್ಕಾಗಲ್ಲ. ಯಾಕಂದರೆ ಕ್ಯಾಟ್ ಪ್ಲೇಯಿಂಗ್ ವಿತ್ ದ ಲಿಟಲ್ ಮ್ಯಾನ್, ಅಂದರೆ ಅದ್ರ ಜೊತೆ ಆಟ ಆಡ್ತಾ ಇರುತ್ತೆ. ಆ ಪೇನಿಂದ ಅವ್ನಿಗೆ ತಡೆಯೋಕ್ಕಾಗದಿರ ಆ ಗ್ರ್ಯಾಂಡ್ ವಿಶ್ನ ಕೇಳುತ್ತೆ ಅಂತ. ವಾಟ್ ವಾಸ್ ದ ಪ್ಯಾಟ್ರಿಕ್ ವಿಶ್? ಸೆಕೆಂಡ್ ಒನ್. ಥರ್ಡ್ ಒನ್, ಪ್ಯಾಟ್ರಿಕ್ ವಿಶ್ ಏನಿರುತ್ತೆ ಅಂತ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದಾಗ ಪ್ಯಾಟ್ರಿಕ್ ಇವನು ಹೆಲ್ಪ್ ಮೀ ಅಂತ ಕೇಳುತ್ತೆ. ಟೀನಿ ಮ್ಯಾನ್ ಲಿಟಲ್ ಮ್ಯಾನ್ ಹೆಲ್ಪ್ ಮೀ ಅಂತ ಗ್ರ್ಯಾಂಡ್ ಮೀ ಅಂತ ಕೇಳ್ಕೊಳುತ್ತೆ. ಆವಾಗ ಪ್ಯಾಟ್ರಿಕ್ ಏನು ಮಾಡ್ತಾನೆ, ಸೊ ಏನಂತ ಕೇಳ್ತಾನೆ, ಸೊ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ಬಟ್ ಇಲ್ಲಿದೆ ಫಸ್ಟ್ ಲೆಸನ್, ಫಸ್ಟ್ ಇದರಲ್ಲೇ ಇದೆ. ನೋಡಿ ಇಲ್ಲಿ ಪೇಜ್ ನಂಬರ್ 8 ಥರ್ಡ್ ಪ್ಯಾರಾದಲ್ಲಿದೆ. ಪ್ಯಾಟ್ರಿಕ್ ಕುಡಂಟ್ ಬಿಲೀವ್ ಹೌ ಲಕ್ಕಿ ದಿ ವಾಸ್. ಅಂದರೆ ಅದು ಕೇಳ್ಕೊಳ್ಳೋದು ನಿನ್ನ ವಿಷಯ ಏನು ಅಂತ ಕೇಳ್ಕೊಂಡಾಗ ಅವ್ನ ಮನಸ್ಸಲ್ಲಿ ಅನ್ಕೊತೀನಿ, ಸೊ ನಾನು ಎಷ್ಟು ಲಕ್ಕಿ ಬಾಯ್, ನಾನು ನಂಬಕ್ಕೆ ಆಗ್ತಾಯಿಲ್ಲ ಎಷ್ಟು ಲಕ್ಕಿ ಅಂದ್ಬಿಟ್ಟು. ಹಿಯರ್ ವಾಸ್ ದ ಆನ್ಸರ್ ಟು ಆಲ್ ಹಿಸ್ ಪ್ರಾಬ್ಲಮ್ಸ್. ಮೀನ್ಸ್ ಅದೇನಂದರೆ ಅವ್ನಿಗೆ ಇಲ್ಲಿ ನಂಗೆ ಆನ್ಸರ್ ಇದೆ, ಸೊ ನನ್ನ ಪ್ರಾಬ್ಲಮ್ಸ್ಗೆಲ್ಲ ಇಲ್ಲೇ ಆನ್ಸರ್ ಇದೆ. ಯಾರ ಹತ್ರ? ಲಿಟಲ್ ಮ್ಯಾನ್ ಹತ್ರ. ಸೊ ಓನ್ಲಿ ಇಫ್ ಯು ಆರ್ ಆಲ್ ಮೈ ಹೋಮ್ವರ್ಕ್, ಓನ್ಲಿ ಇಫ್ ಯು ಡೂ ಆಲ್ ಮೈ ಹೋಮ್ವರ್ಕ್. ಇಲ್ಲಿ ಅವನೇನು ಹೇಳ್ತಾನೆ ಪ್ಯಾಟ್ರಿಕ್ಕು, ಇಲ್ಲಿ ಬಂದ್ಬಿಟ್ಟು ಪ್ಯಾಟ್ರಿಕ್ ವಿಶ್ ಏನು ಅಂತ. ಪ್ಯಾಟ್ರಿಕ್ ವಿಶ್ ಬಂದ್ಬಿಟ್ಟು ಓನ್ಲಿ ಇಫ್ ಯು ಡೂ ಆಲ್ ಮೈ ಹೋಮ್ವರ್ಕ್ ಟಿಲ್ ದಿ ಎಂಡ್ ಆಫ್ ದಿಸ್ ಸೆಮಿಸ್ಟರ್, ದಟ್ಸ್ 35 days. ಅವನೇನು ಹೇಳ್ತಾನೆ, ನಾನು ಎಲ್ಲ ಹೋಮ್ವರ್ಕ್ನು ನೀನು ಮಾಡಿಕೊಡು ಈ ಸೆಮಿಸ್ಟರ್ದು, ಮೀನ್ಸ್ 35 days ಅಂತ ಹೇಳ್ತಾನೆ. ಮೀನ್ಸ್ ಇವಾಗ ಏನಂದರೆ ಪ್ಯಾಟ್ರಿಕ್ ವಿಶ್ ಏನು ಅಂತ ಹೇಳ್ತಾರೆ. ಪ್ಯಾಟ್ರಿಕ್ ವಿಶ್ ಈಸ್ ಓನ್ಲಿ ಇಫ್ ಯು ಡೂ ಆಲ್ ದ ಹೋಮ್ವರ್ಕ್ ಮೈ ಹೋಮ್ವರ್ಕ್ ಟಿಲ್ ದ ಎಂಡ್ ಆಫ್ ಪ್ಯಾಟ್ರಿಕ್ಸ್ ಹೋಮ್ವರ್ಕ್, ಡೂ ಆಲ್ ದ ಹೋಮ್ವರ್ಕ್ಸ್ ಟಿಲ್ ದ ಎಂಡ್ ಆಫ್ ದಿಸ್ ಸೆಮಿಸ್ಟರ್, ದಟ್ಸ್ 35 days. ಅಂದರೆ ಅವನು ಇದೇನಿರುತ್ತೆ ಅವನದೆಲ್ಲ ಹೋಮ್ವರ್ಕ್ನ ಆ ಸೆಮಿಸ್ಟರ್ದು ಆ ಲಿಟಲ್ ಮ್ಯಾನ್ ಮಾಡಿಕೊಡ್ಬೇಕು ಇನ್ 35 days ದ ಸೆಮ್ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಇನ್ ವಾಟ್ ಸಬ್ಜೆಕ್ಟ್ ದ ಲಿಟಲ್ ಮ್ಯಾನ್ ನೀಡ್ ಹೆಲ್ಪ್ ಟು ಡೂ ದ ಪ್ಯಾಟ್ರಿಕ್ಸ್ ಹೋಮ್ವರ್ಕ್. ಅಂದರೆ ಅದಕ್ಕೆ ಟೀನಿ ಲಿಟಲ್ ಮ್ಯಾನ್ಗೆ ಎಲ್ಲ ಹೋಮ್ವರ್ಕ್ ಮಾಡ್ತಾ ಇರ್ತಾನೆ, ಬಟ್ ಅವನಿಗೆ ಒಂದು ಕೆಲವೊಂದು ಸಬ್ಜೆಕ್ಟ್ಸ್ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಅವನಿಗೆ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ ವಾಟ್ ಸಬ್ಜೆಕ್ಟ್ ದ ಲಿಟಲ್ ಮ್ಯಾನ್ ನೀಡ್ ಎ ಹೆಲ್ಪ್, ಯಾವ ಹೆಲ್ಪ್ ಬೇಕು ಅಂದರೆ ಪ್ಯಾಟ್ರಿಕ್ ಹತ್ರ ಯಾವ ಹೆಲ್ಪ್ ಕೇಳ್ತಾನೆ ಹೋಮ್ವರ್ಕ್ ಮಾಡೋಕ್ಕೆ, ದಿ ಲಿಟಲ್ ಮ್ಯಾನ್ ಅಂತ ಕ್ವಶನ್. ಸೊ ಆವಾಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು ಅವ್ನಿಗೆ ತುಂಬ ಕಷ್ಟ ಆಗುತ್ತೆ, ಅದರಿಂದ ಜೋರಾಗಿ ಕಲ್ತಾನೆ. ಆವಾಗ ಪ್ಯಾಟ್ರಿಕ್ ಹೇಳ್ತಾನೆ ಕ್ವಶನ್ಸ್ ಆ್ಯಂಡ್ ಮೀನ್ಸ್ ಲೈಬ್ರರಿಯಲ್ಲಿ ಹೋಗಿ ಬುಕ್ಸ್ ತೊಗೊಂಡು ಇದು ರೆಫರ್ ಮಾಡಿ ನೀನು ಹೋಮ್ವರ್ಕ್ ಮಾಡು ಅಂತ ಹೇಳ್ತಾನೆ. ಅವನಿಗೆ ಕಷ್ಟ ಆಗೋ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಮೀನ್ಸ್ ಮ್ಯಾಥ್ಸ್. ಕಷ್ಟ ಅನ್ಸೋದು ಲಿಟಲ್ ಮ್ಯಾನ್ಗೆ ಮ್ಯಾಥ್ಸ್. ಸೊ ಆ ಸಬ್ಜೆಕ್ಟ್ ಅವ್ನು ಬರ್ದಿರೋ ಜೋರಾಗಿ ಕಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಹೇಳ್ತಾನೆ ಪ್ಯಾಟ್ರಿಕ್ಕು, ಗೋ ಟು ದ ಲೈಬ್ರರಿ ಆ್ಯಂಡ್ ಟುಕ್ ಎ ಡಿಕ್ಷನರಿ, ಅದು ತೆಗೆದು ನೋಡು, ಸೊ ಅದರಲ್ಲಿ ಜೋರಾಗಿ ಓದ್ಕೊಂಡು ನೀನು ಈಸಿಯಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಫಿಫ್ತ್ ಒನ್, ಹೌ ಡಿಡ್ ಪ್ಯಾಟ್ರಿಕ್ ಹೆಲ್ಪ್ ಹಿಮ್ ಅಂತ. ಯಾವ ರೀತಿ ಪ್ಯಾಟ್ರಿಕ್ಕು ಹೆಲ್ಪ್ ಮಾಡ್ತಾ ಇದ್ದ ಮೀನ್ಸ್ ಟೀನಿ ಮ್ಯಾನ್ಗೆ. ಯಾಕಂದರೆ ಟೀನಿ ಮ್ಯಾನ್ಗೆ ಈ ಕ್ಯಾಟು ಮತ್ತು ರೋಡಲ್ಲಿ ಹೋಗೋರು ಮತ್ತು ಮೀನ್ಸ್ ಲಿಟಲ್ ಮ್ಯಾನ್ ಅಂದ್ಬಿಟ್ಟು ರೇಗಿಸೋದು, ರ್ಯಾಗಿಂಗ್ ಮಾಡೋದು, ಸೊ ಆ ಥರ ಸೋ ಮೆನಿ ಥಿಂಗ್ಸ್ ನಡೆಯುತ್ತೆ. ಸೊ ಅವಾಗ ಹೆಂಗೆ ಹೆಲ್ಪ್ ಮಾಡ್ತಾನೆ ಅಂದರೆ ಪ್ಯಾಟ್ರಿಕ್ ಬಂದ್ಬಿಟ್ಟು, ಆ್ಯಂಡ್ ಪ್ಯಾಟ್ರಿಕ್ ವುಡ್ ಹ್ಯಾವ್ ಟು ಹೆಲ್ಪ್ ಇನ್ ವಾಟ್ ಎವರ್ ವೇ ಮೀನ್ಸ್ ವಾಟ್ ಎವರ್ ವೇ. ಅದ್ರಲ್ಲಿ ಬಂದ್ಬಿಟ್ಟು 2 ರೀತಿ ಇರುತ್ತೆ ಆ ಕ್ವಶನ್ಸ್ ಕೇಳೋದು. ಅವನ್ನ ಹೆಂಗೆ ಉಳಿಸ್ಕೊಳ್ಳೋಕ್ಕೆ ಅವ್ನು ಹೆಲ್ಪ್ ಮಾಡ್ತಾನೆ, ಆ್ಯಂಡ್ ದೆನ್ ಓದೋದ್ರಲ್ಲಿ ಅವ್ನು ಹೆಂಗೆ ಹೆಲ್ಪ್ ಮಾಡ್ತಾನೆ ಅಂತ. ಮೀನ್ಸ್ ಉಳಿಸ್ಕೊಳ್ಳೋದ್ರಲ್ಲಿ ಬಂದ್ಬಿಟ್ಟು ಅವ್ನು ವಾಟ್ ಎವರ್ ವೇ ಯಾವುದೇ ರೀತಿಯಲ್ಲಾಗಲಿ ಪ್ಯಾಟ್ರಿಕ್ ಬಂದ್ಬಿಟ್ಟು ಲಿಟಲ್ ಮ್ಯಾನ್ಗೆ ಹೆಲ್ಪ್ ಮಾಡ್ತಾನೆ. ಸೊ ಇನ್ನೊಂದು ಬಂದ್ಬಿಟ್ಟು ಓದೋ ರೀತಿಯಲ್ಲಿ ಹೆಂಗೆ ಹೆಲ್ಪ್ ಮಾಡ್ತಾನೆ ಅಂದರೆ ಡಿಕ್ಷನರಿ ತೊಗೊಂಡು, ಸೊ ಗೋ ಟು ದ ಲೈಬ್ರರಿ ಡಿಕ್ಷನರಿ ತೊಗೊಂಡು ಒಂದೊಂದು ವರ್ಡ್ ನೋಡಿಕೊಂಡು ರೆಫರ್ ಮಾಡ್ಕೊಂಡು ಲೌಡಾಗಿ ಹೇಳ್ಕೊಂಡು ಮಾಡು, ಇಟ್ ಈಸ್ ವೆರಿ ಈಸಿ ಟು ವೇ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಕ್ವಶನ್,
ಹೂ ಡು ಯು ಥಿಂಕ್ ಡಿಡ್ ಪ್ಯಾಟ್ರಿಕ್ಸ್ ಹೋಮ್ ವರ್ಕ್? ಹೂ ಡು ಯು ಥಿಂಕ್ ಡಿಡ್ ಪ್ಯಾಟ್ರಿಕ್ಸ್ ಹೋಮ್ ವರ್ಕ್? ಯಾರು ಪ್ಯಾಟ್ರಿಕ್ ಹೋಮ್ವರ್ಕ್ಸ್ ಮಾಡಿದ್ದೀರಾ ಅಂತ ನೀವು ಅನ್ಕೊಂತೀರಾ? ದಿ ಲಿಟಲ್ ಮ್ಯಾನ್ ಆರ್ ಪ್ಯಾಟ್ರಿಕ್ ಹಿಮ್ಸೆಲ್ಫ್? ಗಿವ್ ಎ ರೀಸನ್ ಫಾರ್ ಯುವರ್ ಆನ್ಸರ್ಸ್. ಮೀನ್ಸ್ ಇವಾಗ ನಾವೆಲ್ಲ ಅನ್ಕೊಂಡಿರೋದೇನು? ಸೊ ಲಾಸ್ಟ್ ಪರದಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ಇದಕ್ಕೆ. ಸೊ ಇಲ್ಲಿ ಏನಂದ್ರೆ, ನೀವು ಯಾರು ಹೋಮ್ವರ್ಕ್ ಮಾಡಿದ್ದೀರಾ ಅಂತ ನೀವು ಅನ್ಕೊಂತಿದ್ದೀರಾ. ದಿ ಲಿಟಲ್ ಮ್ಯಾನ್ ಆರ್ ಪ್ಯಾಟ್ರಿಕ್ ಹಿಮ್ಸೆಲ್ಫ್? ಲಿಟಲ್ ಮ್ಯಾನ್ ಮಾಡಿದಾನ ಇಲ್ಲ ಪ್ಯಾಟ್ರಿಕ್ ಅವನಷ್ಟು ಅವನೇ ಮಾಡಿದಾನ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಲಾಸ್ಟ್ ಪ್ಯಾರ ನೋಡಿದ ಪ್ರಕಾರ ಇಷ್ಟು ಅಂದರೆ ಲೆಸನ್ ಕೇಳಿದಾಗೆಲ್ಲ ನೀವು ಅನ್ಕೊಂಡಿರ್ಬೋದು ದಿ ಪ್ಯಾಟ್ರಿಕ್ಗೆ ಲಿಟಲ್ ಮ್ಯಾನ್ ಹೋಮ್ವರ್ಕ್ ಮಾಡಿರ್ತಾನೆ ಅಂತ. ಬಟ್ ಪ್ಯಾಟ್ರಿಕ್ ಏನು ಅನ್ಕೊಂತಾನೆ, ನಾನು ಲಿಟಲ್ ಮ್ಯಾನ್ನ ಹೋಮ್ವರ್ಕ್ ಮಾಡೋ ಥರ ಮಾಡಿದ್ದೀನಿ ಅಂತ. ಸೊ ಪ್ಯಾಟ್ರಿಕ್ ಅನ್ಕೊಂತಾನೆ. ಸೊ ಅಲ್ಲಿ ರಿಯಲ್ ಏನು ಆದರೆ ಲಿಟಲ್ ಮ್ಯಾನ್ ಹೋಮ್ವರ್ಕ್ ಮಾಡಿರಲ್ಲ, ಓನ್ಲಿ ಪ್ಯಾಟ್ರಿಕ್ ಡಿಡ್ ದ ಹೋಮ್ವರ್ಕ್. ಅಂದರೆ ಅವನು ಹಿಮ್ಸೆಲ್ಫ್, ಅಂದರೆ ಪ್ಯಾಟ್ರಿಕ್ ಡಿಡ್ ಹೋಮ್ವರ್ಕ್ ಹಿಮ್ಸೆಲ್ಫ್, ಅವನಷ್ಟು ಅವನೇ ಹೋಮ್ವರ್ಕ್ ಮಾಡ್ಕೊಂಡಿರ್ತಾನೆ. ಬಟ್ ಇದೆಲ್ಲ ಅವನ ಊಹೆ, ಮೀನ್ಸ್ ಅವನ ಊಹೆಯಲ್ಲಿ ಅವನು ಎಲ್ಲ ರಿಸರ್ವ್ ಮಾಡಿರ್ತಾನೆ. ಲಾಸ್ಟ್ಲಿ ಟ್ವಿಸ್ಟ್ ಏನಂದರೆ, ಬಟ್ ದ ಲಿಟಲ್ ಮ್ಯಾನ್ ಹೋಮ್ವರ್ಕ್ ಮಾಡಿರಲ್ಲ, ಬಟ್ ಅದು ಪ್ಯಾಟ್ರಿಕ್ಕೇ ಮಾಡಿರ್ತಾನೆ. ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಮುಗೀತು. ಸೊ ಇವಾಗ ಸೆಕೆಂಡ್ ಚಾಪ್ಟರ್ ನೋಡಿ. ಮೀನ್ಸ್ ಈ ಫಸ್ಟ್ ಚಾಪ್ಟರಲ್ಲಿ ಬಂದ್ಬಿಟ್ಟು 2 ಟಾಪಿಕ್ಸ್ ಇದೆ. ಒಂದು ಬಂದ್ಬಿಟ್ಟು ಹೂ ಡಿಡ್ ದ ಪ್ಯಾಟ್ರಿಕ್ ಹೋಮ್ ವರ್ಕ್, ಅದು ಸೆಕೆಂಡ್ ಒಂದು ಬಂದ್ಬಿಟ್ಟು ಹೌಸ್ ಆ್ಯಂಡ್ ಹೋಮ್. ಹೌಸ್ ಆ್ಯಂಡ್ ಹೋಮ್ ಎಲ್ಲರಿಗೂ ಗೊತ್ತು, ಹೌಸ್ ಹೋಮ್. ಸೊ ಆಲ್ ಆರ್ ಲಿವಿಂಗ್ ಇನ್ ಹೋಮ್ ಆ್ಯಂಡ್ ಹೌಸ್. ಸೊ ಇದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ಸ್ಪೆಷಲ್ ಆಗಿ ಏನಿಲ್ಲ. ಸೊ ಲೆಸನ್ ಮೇನ್ ಪಾಯಿಂಟ್ಸ್ ಇರುತ್ತೆ. ಸೊ ಲೆಟ್ ವಿ ಡಿಸ್ಕಸ್ ಅಬೌಟ್ ಹೌಸ್ ಆ್ಯಂಡ್ ಹೋಮ್. ಹೌಸ್ ಹೋಮ್. ಸೊ ಇಲ್ಲಿ ಬಂದ್ಬಿಟ್ಟು ನಾವೇನು ಲರ್ನ್ ಮಾಡ್ತೇನೆ, ಡಿಫ್ರೆಂಟ್ ಬಿಟ್ವೀನ್ ಹೌಸ್ ಆ್ಯಂಡ್ ಹೋಮ್. ಸೊ ಹೌಸ್ಗೂ ಹೋಮ್ಗೂ ಇರೋ ವ್ಯತ್ಯಾಸ ಏನು ಅಂತ ಈ ಲೆಸನಲ್ಲಿ ನಾವು ತಿಳ್ಕೊಂತೀವಿ, ಮೀನ್ಸ್ ಟಾಪಿಕ್. ಸೊ ಫಸ್ಟಲ್ಲಿ ಹೂ ಡಿಡ್ ದ ಪ್ಯಾಟ್ರಿಕ್ ವರ್ಕ್, ಹೂ ಡಿಡ್ ದ ಪ್ಯಾಟ್ರಿಕ್ ಹೋಮ್ ವರ್ಕ್ ಬಂದು. ಸೊ ಫಸ್ಟ್ ಒಂದು ಅದರಲ್ಲಿ ಬಂದ್ಬಿಟ್ಟು ಒಂದು ಟಾಪಿಕ್ ಅಂದರೆ ಹೌಸ್ ಆ್ಯಂಡ್ ಹೋಮ್. ಸೊ ಇದ್ರಲ್ಲಿ ಬಂದ್ಬಿಟ್ಟು ಏನು ತಿಳ್ಕೊತೀವಿ ಅಂದರೆ, ಇದು ಬರ್ದವ್ರು ಬಂದ್ಬಿಟ್ಟು ಲಾರೆನ್ ಎಂ ಹಲ್ಲಿ. ಲಾರೆನ್ ಎಂ ಹಲ್ಲಿ. ಸೊ now we discuss about what is the difference between house and home. ಸೊ ಇಲ್ಲಿ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಇದ್ರ ಬಗ್ಗೆ ಏನು ನಾವು ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ ಅಂದರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಹೌಸ್ ಆ್ಯಂಡ್ ಅ ಹೋಮ್. ಡಿಸ್ಕಸ್ ಇಟ್ ವಿತ್ ಯುವರ್ ಪಾರ್ಟ್ನರ್, ದೆನ್ ರೀಡ್ ದಿ ಪೋಯಮ್. ಸೊ ಇಲ್ಲೇನು ಹೇಳ್ತಿದೆ ಅಂದರೆ, ಈ ಹೌಸ್ಗೂ ಹೋಮ್ಗೂ ಡಿಫ್ರೆನ್ಸ್ ಏನಿದೆ, ಸೊ ಇದನ್ನು ತಿಳಿಸ್ಕೊಡೋದೇ ಈ ಪೋಯಮ್. ಪೋಯಮ್ ಅಂದರೆ ಪದ್ಯ, ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋದು. ಪೋಯಮ್ ಅಂದರೆ ಪದ್ಯ. ಸೊ ಇಲ್ಲಿರೋ ಡಿಫ್ರೆನ್ಸ್ನ ಅವ್ರು ಪೋಯಮ್ ರೀತಿಯಲ್ಲಿ ಹೇಳಿದ್ದಾರೆ. ಸೊ ದೆನ್ ವಿ ಆರ್ ಡಿಸ್ಕಸ್ ಇವಾಗ ಹೇಳೋಣ. ಫಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ಅ ಹೌಸ್. ಹೌಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಹೌಸ್ ಅಂದರೆ, ಹೌಸು ಹೋಮು ಸಿಮಿಲರ್ ಆಗಿ ಎಲ್ಲ ಒಂದೇ. ಬಟ್ ಇಲ್ಲಿ ತಿಳ್ಕೊತೀವಿ ಹೌಸ್ ಅಂದರೆ ಏನು, ಹೋಮ್ ಅಂದರೆ ಏನು ಅಂತ. ಹೌಸ್ ಅಂದರೆ ಇದು, ಹೋಮ್ ಅಂದರೆ ಒಂದು ಫ್ಯಾಮಿಲಿ. ಸೊ ನಾವು ಇವಾಗ ಅದನ್ನ ತಿಳ್ಕೊತೀವಿ. ಫಸ್ಟ್ ಒನ್ ಈಸ್ ವಾಟ್ ಈಸ್ ಅ ಹೋಮ್. ಹೌಸ್. ವಾಟ್ ಈಸ್ ಅ ಹೌಸ್ ಕ್ವಶನ್. ಹೌಸ್ ಅಂದರೆ ಏನು? ಸೊ ಇವಾಗ ಒಂದು ಹೌಸ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಏನೇನು ಬೇಕಾಗುತ್ತೆ? ಸೊ ಇವಾಗ ನೀವು ಒಂದು ಮನೆ ಕಟ್ಟಬೇಕು. ಒಂದು ಮನೆ ಕಟ್ಟಕ್ಕೆ ನಿಮ್ಗೆ ಏನೇನು ಬೇಕಾಗುತ್ತೆ? ನೆಸೆಸರಿ ಐಟಮ್ಸ್ ಏನೇನು ಬೇಕಾಗುತ್ತೆ? ಸೊ ನಾವು ಡಿಸ್ಕಸ್ ಇಟ್ಸ್ ಅ ಬ್ರಿಕ್ ಆ್ಯಂಡ್ ಸ್ಟೋನ್. ಒಂದು ಮನೆ ಅಂದಿದ ತಕ್ಷಣ ಅಲ್ಲಿ ಏನು ಅನಿಸುತ್ತೆ, ಆ ಮನೆ ಅಂದಿದ ತಕ್ಷಣ ಕನ್ಸ್ಟ್ರಕ್ಷನಲ್ಲಿ ಫಸ್ಟ್ ಬರೋದು ಬ್ರಿಕ್ ಆ್ಯಂಡ್ ಸ್ಟೋನ್. ಬ್ರಿಕ್ ಅಂದರೆ ಏನು, ಸ್ಟೋನ್ ಅಂದರೆ ಏನು? ಬ್ರಿಕ್ ಅಂದರೆ ಇಟ್ಟಿಗೆ, ಸ್ಟೋನ್ ಅಂದರೆ ನಾರ್ಮಲ್ ಕಲ್ಲು, ಲೈಕ್ ಬಂಡೆ ತರೋದು, ಸ್ಮಾಲ್ ಸ್ಟೋನ್ಸ್ ಅಂತ ಕರೀತಾರೆ. ಬ್ರಿಕ್ ಅಂದರೆ ಇಟ್ಟಿಗೆ. ಬಟ್ ವಿತೌಟ್ ಬ್ರಿಕ್ ಆ್ಯಂಡ್ ಸ್ಟೋನ್ ನಾವು ಹೌಸ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಡ್ ವುಡ್.
ದಟ್ಸ್ ಹಾರ್ಡ್. ವುಡ್ ಹೆಂಗಿರಬೇಕು? ಹಾರ್ಡಾಗಿರಬೇಕು. ಹಾರ್ಡ್ ಅಂದರೆ ಏನು? ಗಟ್ಟಿಯಾಗಿರಬೇಕು. ಮೀನ್ಸ್ ಥಿಕ್ನೆಸ್ ಅಂದರೆ ಥಿಕ್ನೆಸ್ ಚೆನ್ನಾಗಿರಬೇಕು ಹಾರ್ಡ್ ಅಂದರೆ. ಸೊ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಬ್ರಿಕ್ ಇರಬೇಕು, ಸ್ಟೋನ್ ಇರಬೇಕು, ವುಡ್ ಇರಬೇಕು. ಸೊ ನೆಕ್ಸ್ಟ್ ಒನ್ ಇಸ್ ಸಮ್ ವಿಂಡೋ ಗ್ಲಾಸ್ ಆ್ಯಂಡ್ ಫೆರ್ಹಾಸ್ ಯಾರ್ಡ್. Its eaves and chimneys and tile floors and stucco and roof and lots of doors. ಸೊ ಒಂದು ಮನೆ ಕಟ್ಟಕ್ಕೆ ಏನೇನು ಬೇಕು ಅನ್ನೋದನ್ನ ಮೆಟೀರಿಯಲ್ಸ್ನ ಇಲ್ಲಿ ತೋರಿಸಿದ್ದಾರೆ. ಫಸ್ಟ್ ಒನ್ ಇಸ್ ಬ್ರಿಕ್, ಸ್ಟೋನ್, ವುಡ್ ಹೆಂಗಿರ್ಬೇಕಂದ್ರೆ ಗಟ್ಟಿಯಾಗಿ ಹಾರ್ಡಾಗಿರ್ಬೇಕು, ಕನ್ಸ್ಟ್ರಕ್ಟ್ ಮಾಡಿದ್ರು ಸೊ ಸ್ಟ್ರಾಂಗ್ ಆಗಿರಬೇಕು ಹೌಸು ಅಂತ. ಸೊ ಮಿಕ್ಕಿದ ಏನೇನು ಬೇಕಾಗುತ್ತೆ ಅಂದ್ರೆ ನಾರ್ಮಲಾಗಿ ಯೋಚನೆ ಮಾಡೋಣ. ಒಂದು ಮನೆ ಕಟ್ಟಕ್ಕೆ ಬ್ರಿಕ್ ಆಯಿತು, ಸ್ಟೋನ್ ಆಯಿತು, ವುಡ್ ಆಯಿತು. ವುಡ್ಡು ತಿಕ್ಕಾಗಿ ಗಟ್ಟಿಯಾಗಿರ್ಬೇಕು, ಸೊ ಹಾರ್ಡ್ ಆಗಿರಬೇಕು. ಸೊ ದೆನ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಿಂಡೋ ಬೇಕು. ವೆಂಟಿಲೇಷನ್ಗೋಸ್ಕರ ವಿಂಡೋ ಬೇಕೇ ಬೇಕು, ಅಂದರೆ ಗಾಳಿ ಆಡೋಕ್ಕೆ. ಒಂದು ಮನೆ ಅಂದಮೇಲೆ ವಿಂಡೋ ಬೇಕು. ವಿಂಡೋಸ್ಗೆ ಗ್ಲಾಸಸ್. ಸೊ ಇದಾಯಿತು. ಏನಾಯಿತು? ಮನೆ ಕಟ್ಟಕ್ಕೆ ವುಡ್ಡು, ಸ್ಟೋನು, ಬ್ರಿಕ್, ಸೊ ವಿಂಡೋ, ಗ್ಲಾಸಸ್ ಆಯಿತು. ಮತ್ತು ಇನ್ನೇನು ಬೇಕು? ಕೆಳಗೆ ಫ್ಲೋರಿಂಗ್ಗೆ ಟೈಲ್ಸ್ ಬೇಕಾ? ಫ್ಲೋರಿಂಗ್ಗೆ ಟೈಲ್ಸ್ ನಾವು ನೆಲಕ್ಕೆ ಹಂಗೆ ಬಿಡೋಕ್ಕಾಗುತ್ತಾ? ಇಲ್ಲ, ಅದಕ್ಕೆ ಟೈಲ್ಸ್ ಹಾಕಬೇಕು, ಇಲ್ಲಾಂದರೆ ಸಿಮೆಂಟ್ ಹಾಕಬೇಕು. ಸೊ ಇರುತ್ತೆ. ಸೊ ಮೋಲ್ಡ್ ಕೂಡ ತುಂಬ ಇಂಪಾರ್ಟೆಂಟ್. ಮೋಲ್ಡ್ ಅಂದರೆ ಮೇಲೆ, ರೆಫರೆನ್ಸ್ಗೆ ಮೇಲೆ ಇರುತ್ತೆ ಮೋಲ್ಡ್. ಸೊ ಅದಕ್ಕೆ ಸೀಟ್ ಅಥವಾ ಮೋಲ್ಡ್ ಏನಾದರೂ ಹಾಕ್ಕೊಬೋದು, ಡಿಪೆಂಡ್ ಅಪಾನ್ ಅವರ್ಸ್. ದೆನ್ ನೆಕ್ಸ್ಟ್ ಏನು ಬೇಕು? ನಾವು ಅಡುಗೆ ಮನೆಗೆ ಏನು ಬೇಕು? ಚಿಮ್ನೀಸ್. ಚಿಮ್ನೀಸ್ ಅಂದರೆ ಏನು? ಚಿಮ್ನೀಸ್ ಇಸ್ ನಥಿಂಗ್ ಬಟ್ ಈ ಹೊಗೆ ಹೋಗೋಕ್ಕೆ ಒಲೆಗಳಲ್ಲಿ ಇದು ಮಾಡಿರ್ತಾರಲ್ಲ ಚಿಮ್ನೀಸ್, ಮತ್ತು ಎಕ್ಸಾಸ್ಟ್ ಫ್ಯಾನ್ಸ್ ಆ ಥರ ಇರುತ್ತೆ. ಆ ಥರ ಟೈಪ್ಸ್ ಆಫ್ ಚಿಮ್ನೀಸ್ ನಮಗೆ ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು ಬೇಕಂದ್ರೆ ರೂಫ್. ರೂಫ್ ಅಂದರೆ ಏನು ಅಂದರೆ, ಸೊ ಫ್ರಂಟಲ್ಲಿ ಹಾಕಿರ್ತಾರಲ್ಲ, ಏನಂತಾರೆ ಕನ್ನಡದಲ್ಲಿ, ಸಜ್ಜಾ ಅಂತ ಇರ್ತಾರಲ್ಲ ರೂಫ್. ಸೊ ಮಳೆ ಬಂದರೆ ಲೈಕ್ ಹಾರ್ವೆಸ್ಟಿಂಗ್ ಆಫ್ ರೈನ್ ವಾಟರ್ ಅದೆಲ್ಲ ಹಾರ್ವೆಸ್ಟ್ ಆಗೋಕ್ಕೆ ಒಂದು ಇದ್ರ ಥರ ಹಾಕಿರ್ತಾರೆ, ರೂಫ್ ಥರ. ಸೊ ಅದು ಇಂಪಾರ್ಟೆಂಟೇ ಇಲ್ಲಿ. ಸೊ ದೆನ್ ಲಾಸ್ಟ್ ಫೈನಲಿ ಮನೆ ಎಲ್ಲ ಕನ್ಸ್ಟ್ರಕ್ಟ್ ಆಗುತ್ತೆ, ಎಲ್ಲ ಆಗುತ್ತೆ, ಕ್ಯೂರಿಂಗ್ ಆಗುತ್ತೆ. ಲಾಸ್ಟಾಗಿ ಮೇನ್ ಏನು ಬೇಕು? ಮೂಲದ್ವಾರ. ಎಸ್ಟರ್ಡೇ ನಾವು ಇದರಲ್ಲಿ ಡಿಸ್ಕಸ್ ಮಾಡಿದ್ವಿ. ಮೂಲದ್ವಾರ ಮೀನ್ಸ್ ಡೋರ್. ಸೊ ನಾವು ಇನ್ ಆ್ಯಂಡ್ ಔಟ್ ಆಗೋಕ್ಕೆ ಡೋರ್ ಬೇಕಲ್ವಾ? ಸೊ ಇದೆಲ್ಲ ವಾಟ್ ಈಸ್ ಹೌಸ್ ಅಂದಾಗ ಇಟ್ಸ್ ಅ ಮೇಡ್ ಆಫ್ ಬ್ರಿಕ್, ಸ್ಟೋನ್, ವುಡ್, ವಿಂಡೋ, ಗ್ಲಾಸಸ್, ಟೈಲ್ಸ್, ಫ್ಲೋರಿಂಗ್ಸ್, ಚಿಮ್ನೀಸ್, ರೂಫ್ಸ್, ಡೋರ್ಸ್ ಎಕ್ಸೆಟ್ರಾ. ತುಂಬ ಇದೆಲ್ಲ ಇದ್ರೇನೆ ಒಂದು ಹೌಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೋಮ್. ಹೋಮ್ ಹೋಮ್ ಅಂದರೆ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಅ ಹೋಮ್? ವಾಟ್ ಈಸ್ ಅ ಹೋಮ್? ಹೋಮ್ ಅಂದರೆ ಏನು? ಹೌಸ್ ಅಂದರೆ ಏನು? ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಏನೇನು ಮೆಟೀರಿಯಲ್ ಬೇಕು, ಹೆಂಗೆ ಯೂಸ್ ಮಾಡಬೇಕು, ಏನೇನು ಬೇಕು ಅನ್ನೋದು ಹೌಸ್ ಅಂತಾರೆ. ಹೋಮ್ ಅಂದರೆ ಏನು ಹಾಗಾದರೆ? ಸೊ ಒಂದು ಹೋಮ್ ಅಂದರೆ ಸಂತೋಷವಾದ ಕುಟುಂಬ ಅಂತ ಅರ್ಥ. ಸೊ ಹಿಯರ್ ವಾಟ್ ಈಸ್ ಅ ಹೌಸ್ ಆಯಿತು. ಇವಾಗ ವಾಟ್ ಈಸ್ ಅ ಹೋಮ್? ಇಲ್ಲಿ ಬಂದ್ಬಿಟ್ಟು ವಾಟ್ ಈಸ್ ಎ ಹೋಮ್ ಅಂದಿದ ತಕ್ಷಣ ಇಟ್ಸ್ ಎ ಲವ್ವಿಂಗ್ ಆ್ಯಂಡ್ ಫ್ಯಾಮಿಲಿ. ಮೀನ್ಸ್ ಲವ್ವಿಂಗ್ ಆ್ಯಂಡ್ ಫ್ಯಾಮಿಲಿ ಅಂದರೆ ಪ್ರೀತಿಯಿಂದ ಕೂಡಿದ ಕುಟುಂಬ. ಸೊ ಇಲ್ಲಿ ಹೋಮ್ಗೆ ಏನು ಬೇಕು? ಕಂಪಲ್ಸರಿ ಪ್ರೀತಿಯಿಂದ ಕೂಡಿದ ಕುಟುಂಬಕ್ಕೆ ನಾವು ಹೋಮ್ ಅಂತ ಕರಿತೀವಿ. ಇಟ್ಸ್ ಅ ಲವ್ವಿಂಗ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಡೂಯಿಂಗ್ ಫಾರ್ ಅದರ್ಸ್. ಸೊ ನಾವು ಹೋಮ್ ಅಂದರೆ ಏನು ಅಂದಿದ ತಕ್ಷಣ ಪ್ರೀತಿಯಿಂದ ನೀಡಿದ ಕುಟುಂಬಕ್ಕೋಸ್ಕರ ಕಟ್ಟೋದೇ ಬೇರೆಯವರು ಹೋಮ್ ಅಂತ ಕರೀತಾರೆ. ಇಟ್ಸ್ ಅ ಲವ್ವಿಂಗ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಡೂಯಿಂಗ್ ಫಾರ್ ಅದರ್ಸ್ ಅಂದರೆ ಬೇರೆಯವ್ರಿಗೋಸ್ಕರ ಪ್ರೀತಿಯಿಂದ ಕೂಡಿದ ಫ್ಯಾಮಿಲಿಗೋಸ್ಕರ ಕನ್ಸ್ಟ್ರಕ್ಟ್ ಮಾಡೋದೇ ಹೋಮ್ ಅಂತ ಕರಿತೀವಿ ನಾವು. ಇಟ್ಸ್ ಅ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ಫಾದರ್ಸ್ ಆ್ಯಂಡ್ ಮದರ್ಸ್. ನಾವು ಮನೇಲಿ ಯಾರು ಇರ್ತಾರೆ? ನಾವು ಯಾರಿಗೋಸ್ಕರ ಮನೆ ಕಟ್ತೀವಿ? ಲವ್ವಿಂಗ್ ಅಂದರೆ ಒಂದು ತುಂಬಿದ ಕುಟುಂಬ, ಪ್ರೀತಿಯಿಂದ ಕೂಡಿದ ಕುಟುಂಬದಲ್ಲಿ ಒಂದು ಅಣ್ಣ, ಒಂದು ತಮ್ಮ, ತಂಗಿ, ಅಕ್ಕ, ಬ್ರದರ್ಸ್ ತುಂಬ ಜನ ಇರ್ತಾರೆ, ಅಮ್ಮ, ಅಪ್ಪ, ಅವ್ರಿಗೆಲ್ಲರಿಗೂ ಸೇರಿಸಿ ಒಂದು ಸುಂದರವಾದ ಇದು ಕನ್ಸ್ಟ್ರಕ್ಟ್ ಮಾಡೋದೇ ಹೋಮ್ ಅಂತ ನಾವು ಕರಿತೀವಿ. ಇಟ್ಸ್ ಅ ಅನ್ಸೆಲ್ಫಿಶ್ ಆ್ಯಕ್ಟ್ ಆ್ಯಂಡ್ ಕೈಂಡ್ಲಿ ಶೇರಿಂಗ್ ಆ್ಯಂಡ್ ಶೋಯಿಂಗ್ ಯುವರ್ ಲವ್ಡ್ ಒನ್ಸ್
ಯು ಆರ್ ಆಲ್ವೇಸ್ ಕೇರಿಂಗ್. ಅಂದರೆ ಒಂದು ಫ್ಯಾಮಿಲಿ ಅಂದಿದ ತಕ್ಷಣ ಅದರಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರೂ ಇರ್ತಾರೆ. ಅವ್ರಿಗೆಲ್ಲ ಅನ್ಸೆಲ್ಫಿಶ್, ಸ್ವಾರ್ಥ ಇರಲ್ಲ. ಸ್ವಾರ್ಥ ಇಲ್ದಿರ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಒಬ್ರಿಗೊಬ್ರು ಕೂಡ್ಕೊಂಡು. ಸೊ ಎಷ್ಟೇ ಕಷ್ಟ ಬರಲಿ ಜೊತೆಲಿರೋದೊಂದು ಪ್ರೀತಿಯಿಂದ ಕೂಡಿದ ಫ್ಯಾಮ್ಲಿನೆಲ್ಲ ಹೋಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಹೌಸ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ಬೇಕು, ಏನೇನು ಬೇಕು, ಬಟ್ ಒಂದು ಹೋಮ್ ಅಂದಿದ ತಕ್ಷಣ ಅದರಲ್ಲಿ ಎಷ್ಟು ಪ್ರೀತಿ, ಅನ್ಯೋನ್ಯತೆ, ಮತ್ತು ಅವ್ರಿಗೊಂದು ದ್ವೇಷ ಇರಲ್ಲ, ಒಂದು ಸ್ವಾರ್ಥ ಇಲ್ದಿರ ಒಬ್ರಿಗೊಬ್ರು ಹೊಂದ್ಕೊಂಡು ನಡೆಯೋದನ್ನೇ ಒಂದು ಹೋಮ್ ಅಂತ ಕರೀತಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಾವು ಹೌಸ್ ಮತ್ತು ಹೋಮ್ ಅಂದರೆ ಡಿಫ್ರೆನ್ಸ್ ಏನು, ಅದರಲ್ಲಿ ಎಷ್ಟು ಎಮೋಷನ್ಸ್ ಇರುತ್ತೆ, ಮತ್ತು ಅದನ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಇಲ್ಲಿಗೆ ಹೌಸ್ ಆ್ಯಂಡ್ ಹೋಮ್ ಟಾಪಿಕ್ ಮುಗೀತು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಅವರು ಎಕ್ಸಾಮ್ಸಲ್ಲಿ ಕೇಳೋ ಕ್ವಶನ್ಸ್ಗೆ ಬಂದರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೌಸ್ ಆ್ಯಂಡ್ ಹೋಮ್, ಇದೊಂದೇ ಕ್ವಶನ್ ಅವರು ಹೇಳೋದು ಎಕ್ಸಾಮ್ಸಲ್ಲಿ. ಸೊ ಇಟ್ಸ್ ವೆರಿ ಈಸಿಬಲ್. ಅಂದರೆ ಹೌಸ್ ಅಂದರೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಏನೇನು ಬೇಕು, ಹೋಮ್ ಅಂದರೆ ಪ್ರೀತಿ, ಲವ್ವಿಂಗ್ ಫ್ಯಾಮಿಲಿ, ಬ್ರದರ್ ಸಿಸ್ಟರ್ಸ್, ಮದರ್ ಫಾದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮಾ, ತುಂಬ ಜನ ಕಸಿನ್ಸ್ ಈ ಥರ ಸೇರೋದನ್ನು ಹೋಮ್ ಅಂತ ಕರೀತಾರೆ. ಇಟ್ಸ್ ವೆರಿ ಈಸಿ. ನಾರ್ಮಲಾಗಿ ನಾವು ಡೈಲಿ ಏನಿರುತ್ತೋ ಅವ್ರ ವೇಯಲ್ಲಿ, ಸೊ ಅದನ್ನು ತಿಳ್ಕೊಂಡ್ರೆ ಇಟ್ಸ್ ವೆರಿ ಈಸಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಚಾಪ್ಟರ್. ಇಷ್ಟೊತ್ತು ನಾವು ಫಸ್ಟ್ ಚಾಪ್ಟ್ರಲ್ಲಿ ಹೂ ಡಿಡ್ ದ ಪ್ಯಾಟ್ರಿಕ್ ಹೋಮ್ ವರ್ಕ್ಸ್, ದೆನ್ ಅದರಲ್ಲಿ ಬರೋ ಒಂದು ಟಾಪಿಕ್ ಹೌಸ್ ಆ್ಯಂಡ್ ಹೋಮ್. ಸೊ ಎರಡರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ.